ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 4ನೇ ಅಧ್ಯಾಯದಲ್ಲಿ ಬರುವಂತ ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು 7 ರೀತಿಯ ಚಳುವಳಿಗಳು ಬರ್ತಿರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿ, ಮಾನವ ಹಕ್ಕುಗಳ ಚಳುವಳಿ ಮತ್ತು ಕೊನೆಯದಾಗಿ ಪರಿಸರ ಚಳುವಳಿ. ಈ ಯಾವುದಾದ್ರೂ ಒಂದು ಚಳುವಳಿಯ ಕಾರಣಗಳು ಅಥವಾ ರಾಜಕೀಯ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಪ್ರಶ್ನೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಪರೀಕ್ಷಾ ಅನುಕೂಲತೆಯ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡಲಾಗ್ತಾ ಇದೆ. ಈ 7 ಚಳುವಳಿಗಳ ಪೈಕಿ ಇವತ್ತು ಮೊದಲನೇದಾಗಿ ದಲಿತ ಚಳುವಳಿಯ ಕಾರಣಗಳು ಏನು ಅನ್ನುವಂಥದ್ದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ದಲಿತ ಚಳುವಳಿ ಅನ್ನುವಂಥದ್ದು ದಲಿತರ ಹಕ್ಕುಗಳಿಗಾಗಿ, ಅವರ ಸ್ಥಾನಮಾನಕ್ಕಾಗಿ ನಡೆದಿರುವಂತಹ ಒಂದು ಚಳುವಳಿಯಾಗಿದೆ. ಈ ದಲಿತ ಚಳುವಳಿ ಅನ್ನುವಂಥದ್ದು ತನ್ನದೇ ಆದಂತಹ ಇತಿಹಾಸ ಹೊಂದಿರುವಂಥದ್ದು. ದಲಿತರು ಅಂದ್ರೆ ಯಾರು ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ದಲಿತ ಚಳವಳಿ ಪ್ರಾರಂಭ ಆಗೋದಕ್ಕೆ ಐತಿಹಾಸಿಕ ಕಾರಣಗಳು ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಪುರಾತನ ಭಾರತದಲ್ಲಿ ಮನುಸ್ಮೃತಿ ಅನ್ನುವಂತ ಒಂದು ಗ್ರಂಥ ಇತ್ತು. ಆ ಮನುಸ್ಮೃತಿಯನ್ನ ಅವತ್ತಿನ ರಾಜ ಆದಂತ ಪುಷ್ಯಮಿತ್ರ ಶುಂಗ ಕ್ರಿಸ್ತಪೂರ್ವ 185ರಲ್ಲಿ ತನ್ನ ಆಡಳಿತದಲ್ಲಿ ಅಳವಡಿಸಿಕೊಳ್ತಾನೆ. ಆ ಒಂದು ಮನುಸ್ಮೃತಿಯ ಆಧಾರದ ಮೇಲೆ ಭಾರತೀಯ ಸಮಾಜವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದನ್ನ ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳಿ ಕರಿತಿರ್ತಾರೆ. ಆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ಅನ್ನುವಂತ 4 ವರ್ಣಗಳನ್ನ ನಾವು ನೋಡಬಹುದಾಗಿದೆ. ದಲಿತರ ಸಮಾನತೆಗಾಗಿ ಭಾರತದಲ್ಲಿ ಅಂಬೇಡ್ಕರ್ ಅವರು, ಭಗವಾನ್ ಬುದ್ಧ, ಬಸವಣ್ಣನವರು, ಸೂಫಿ ಸಂತರು, ಮಹಾತ್ಮ ಗಾಂಧಿ, ಜ್ಯೋತಿಬಾ ಫುಲೆ, ಪೆರಿಯಾರ್ ರಾಮಸ್ವಾಮಿ, ಬಹಳಷ್ಟು ಜನ ಸಮಾನತೆಗಾಗಿ ಹೋರಾಟ ಮಾಡಿದಂತವರು ಇದ್ದಾರೆ. ವಿಶೇಷವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಗೆ ಕಾರಣಕರ್ತರಾಗಿರ್ತಾರೆ. ಈ ದಲಿತ ಚಳವಳಿ ಕಾರಣಗಳನ್ನ ನಾವು ನೋಡೋದಕ್ಕಿಂತ ಮುಂಚೆ ದಲಿತರು ಎಂದರೆ ಯಾರು ಅನ್ನುವಂತ ಪ್ರಶ್ನೆಗೆ ನಾವಿಲ್ಲಿ ಉತ್ತರ ಕೊಡಬೇಕಾಗುತ್ತೆ. ದಲಿತರೆಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಶೋಷಿತರಾದವರನ್ನ ದಲಿತರು ಅಂತ ನಾವು ಕರಿತಾ ಇದೀವಿ. ಇದು ನೇರವಾಗಿ 2 ಅಂಕಕ್ಕೆ ಬರುವ ಪ್ರಶ್ನೆ ಆಗಿರ್ತದೆ. 2 ಅಂಕಕ್ಕೆ ಬರುವ ಎಲ್ಲಾ ಸಾಧ್ಯತೆಗಳಿದಾವೆ. ದಲಿತರು ಎಂದರೆ ಯಾರು ಅನ್ನುವಂತ ಪ್ರಶ್ನೆ 2 ಅಂಕಕ್ಕೆ ಬರುತ್ತೆ. ಇನ್ನು ದಲಿತ ಚಳವಳಿಗೆ ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ಕಾರಣಗಳು 5 ಕಾರಣಗಳಿದಾವೆ. ಅದರಲ್ಲಿ 1ನೇದು ಸಾಮಾಜಿಕ ಅಸಮಾನತೆ, 2ನೇದು ಆರ್ಥಿಕ ಅಸಮಾನತೆ, 3ನೇದು ತಾರತಮ್ಯ, 4ನೇದು ಅರಿವಿನ ಕೊರತೆ, 5ನೇದು ರಾಜಕೀಯ ಅಸಮಾನತೆ. 5 ಅಂಕಕ್ಕೆ ಪ್ರಶ್ನೆ ಬಂದಾಗ ವಿದ್ಯಾರ್ಥಿಗಳು ದಲಿತ ಚಳವಳಿಯ ಕಾರಣಗಳಿಗೆ ಮೊದಲು ಅರ್ಥವನ್ನ ಬರಿಬೇಕಾಗುತ್ತೆ. ಈ 5 ಕಾರಣಗಳನ್ನ ಬರೆದು 5 ಅಂಶಗಳನ್ನ ಬರೆದು ಒಂದೊಂದು ಅಂಶಕ್ಕೆ ವಿವರಣೆಯನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಈ 5 ಅಂಶಗಳ ವಿವರಣೆಯನ್ನ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಸಾಮಾಜಿಕ ಅಸಮಾನತೆ. ಸಾಮಾಜಿಕ ಅಸಮಾನತೆ ಎಂದರೇನು ಅನ್ನುವಂಥದ್ದು 2 ಅಂಕಕ್ಕೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇದೆ. ಸಮಾಜದಲ್ಲಿ ವಿವಿಧ ವರ್ಗ, ಜಾತಿ, ಧರ್ಮಗಳ ಆಧಾರದ ಮೇಲೆ ಶ್ರೇಷ್ಠ ಮತ್ತು ಕನಿಷ್ಠ, ಮೇಲು ಕೀಳು ಎಂಬ ತಾರತಮ್ಯಗಳಿಂದ ಶೋಷಣೆ ಮತ್ತು ದೌರ್ಜನ್ಯ ನಡೆಸುವುದೇ ಅಸಮಾನತೆ ಆಗಿರುತ್ತೆ. ಇಲ್ಲಿ ದಲಿತ ವರ್ಗಕ್ಕೆ ಮುಖ್ಯ ವಾಹಿನಿಯಿಂದ ದೂರವಾಗಿಟ್ಟು ಅವರನ್ನ ಕನಿಷ್ಠರನ್ನಾಗಿ ಮಾಡಿ, ಕೀಳನ್ನಾಗಿ ಮಾಡಿ ಅವರಲ್ಲಿ ಸಾಮಾಜಿಕ ಅಸಮಾನತೆಯನ್ನ ಹುಟ್ಟು ಹಾಕಂತ ಸನ್ನಿವೇಶಗಳಲ್ಲಿ ನಡೀತಾವೆ. ದಲಿತರ ಮೇಲೆ ದೌರ್ಜನ್ಯ ನಡೀತದೆ. ಅವರಿಗೆ ಸಮಾನವಾದಂತ ಗೌರವವನ್ನ ನೀಡದೇ ಇರುವಂತದ್ದು ಈ ಸಾಮಾಜಿಕ ಅಸಮಾನತೆಗೆ ಕಾರಣ ಆಗಿರ್ತದೆ. ಈ ಸಾಮಾಜಿಕ ಅಸಮಾನತೆಯನ್ನ ತೊಡೆದು ಹಾಕದಕ್ಕಾಗಿನೇ ದಲಿತ ಚಳುವಳಿ ಪ್ರಾರಂಭವಾಗುತ್ತೆ. ಇನ್ನು 2ನೇ ಅಂಶವನ್ನು ನಾವು ನೋಡಿದಾಗ ಆರ್ಥಿಕ ಅಸಮಾನತೆ ಅಂತ ಕರಿತಾ ಇದೀವಿ. ಆರ್ಥಿಕ ಅಸಮಾನತೆ ಎಂದರೇನು ಅನ್ನುವಂಥದ್ದು 2 ಅಂಕಕ್ಕೆ ಪ್ರಶ್ನೆ ಆಗುವಂತ ಎಲ್ಲ ಸಾಧ್ಯತೆಗಳಿದಾವೆ. ಆರ್ಥಿಕ ಅಸಮಾನತೆ ಅಂದ್ರೆ ಸಮಾಜದಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ನಾವು ಹೇಳ್ಬಹುದು, ಅಥವಾ ಬಡವ, ಬಲ್ಲಿದ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಅಂತಾನು ನಾವು ಕರಿಬಹುದು, ಅಥವಾ ಸಮಾಜದಲ್ಲಿರುವಂತಹ ಸಂಪತ್ತು ಸರಿಯಾಗಿ ಹಂಚಿಕೆ ಆಗದೇ ಇರುವಂತದ್ದು ನಾವು ಇಲ್ಲಿ ಹೇಳ್ಬಹುದು. ಆರ್ಥಿಕ ಅಂಶಗಳ ಆಧಾರದ ಮೇಲೆ ಶೋಷಣೆ ಮಾಡುವುದನ್ನ ಆರ್ಥಿಕ ಅಸಮಾನತೆ ಅಂತ ನಾವಿಲ್ಲಿ ಕರಿಬಹುದಾಗಿದೆ. ದಲಿತರನ್ನ ಮೇಲ್ವರ್ಗದ ಏಳಿಗೆಗಾಗಿ ಶ್ರಮಜೀವಿಗಳನ್ನಾಗಿ ಮಾಡಲಾಯಿತು. ದಲಿತರು ಯಾವಾಗ್ಲೂ ಮೇಲ್ವರ್ಗದ ಜನರ ಸೇವೆಯನ್ನ ಮಾಡೋದಕ್ಕಾಗಿ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಡುವಂತೆ ಮಾಡಲಾಗಿತ್ತು. ಅದಕ್ಕಾಗಿ ಆರ್ಥಿಕ ಸಮಾನತೆಗೋಸ್ಕರ ದಲಿತ ಚಳವಳಿ ಪ್ರಾರಂಭವಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು 3ನೇ ಅಂಶ ನಾವು ನೋಡ್ತಿದೀವಿ, ತಾರತಮ್ಯ ಅನ್ನುವಂಥದ್ದು. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ದಲಿತರನ್ನ ದೂರವಾಗಿಡಲಾಯಿತು. ಅದಕ್ಕಾಗಿ ಈ ತಾರತಮ್ಯವನ್ನ ಸರಿದೂಗಿಸೋದಕ್ಕಾಗಿ ದಲಿತ ಚಳವಳಿ ಪ್ರಾರಂಭ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅವತ್ತು ದೇವಾಲಯಗಳಲ್ಲಿ ದಲಿತರಿಗೆ ಪ್ರವೇಶ ಇರಲಿಲ್ಲ. ಸಾರ್ವಜನಿಕ ಕೆರೆಗಳನ್ನ ಬಳಸೋಕೆ ದಲಿತರಿಗೆ ಅವಕಾಶ ಇರಲಿಲ್ಲ. ಸಾರ್ವಜನಿಕ ಕೊಳಾಯಿಗಳಿಂದ ನೀರು ತುಂಬೋದಕ್ಕೆ ದಲಿತರಿಗೆ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಈ ತಾರತಮ್ಯವನ್ನ ಸರಿಪಡಿಸೋದಕ್ಕೋಸ್ಕರ ದಲಿತ ಚಳವಳಿ ಪ್ರಾರಂಭ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ದಲಿತರಿಗೆ ದೇವಾಲಯಗಳ ಪ್ರವೇಶ ಇಲ್ಲದೆ ಇರೋದನ್ನ ಗಮನಿಸಿದಂತ ಅಂಬೇಡ್ಕರ್ ಅವರು ಮೊದಲನೇ ಸಾರಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವಂತಹ ಕಾಲಾರಾಮ್ ದೇವಾಲಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಪ್ರಶ್ನೆ ನೇರವಾಗಿ 1 ಅಂಕಕ್ಕೆ ಆಗುವಂತ ಸಾಧ್ಯತೆ ಇದೆ. ಕಾಲಾರಾಮ್ ದೇವಾಲಯ ಪ್ರವೇಶ ಮಾಡಿದಂತ ಮೊದಲ ದಲಿತ ಯಾರು ಅನ್ನುವಂತ ಪ್ರಶ್ನೆ ಆಗಿದೆ.
ಅದಕ್ಕೆ ಅಂಬೇಡ್ಕರ್ ಅವರು ಮೊದಲನೇ ಸಾರಿ ಕಾಲಾರಾಮ್ ದೇವಾಲಯವನ್ನ ಪ್ರವೇಶ ಮಾಡ್ತಾರೆ ಒಬ್ಬ ದಲಿತರಾಗಿ. ಅದೇ ರೀತಿ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿರುವಂತಹ ಮಹದ ಕೆರೆಯ ನೀರನ್ನ ಸಾರ್ವಜನಿಕರು ಉಪಯೋಗಿಸುವಂತೆ ಕರೆ ನೀಡ್ತಾರೆ. ಅದುವರೆಗೂ ಸಹ ಮಹದ ಕೆರೆಯ ನೀರು ದಲಿತರಿಗೆ ಉಪಯೋಗಿಸೋಕೆ ಅವಕಾಶ ಇರಲಿಲ್ಲ. ಕಾಲಾರಾಮ್ ಮಂದಿರ ಮತ್ತು ಮಹತ್ ಕೆರೆಯ ಸಂಬಂಧಪಟ್ಟಂತೆ 1 ಅಂಕಕ್ಕೆ ಪ್ರಶ್ನೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಇನ್ನು 4ನೇ ಅಂಶವನ್ನ ನಾವು ನೋಡ್ತಿದೀವಿ, ಅರಿವಿನ ಕೊರತೆ. ದಲಿತರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಯಿತು. ಶತಶತಮಾನಗಳಿಂದ ದಲಿತರು ಶಿಕ್ಷಣದ ಬಗ್ಗೆ ಯಾವುದೇ ಅರಿವನ್ನ ಇಟ್ಕೊಂಡಿರಲಿಲ್ಲ. ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಸಂಸ್ಕೃತಿ ಪರಂಪರೆಗೆ ದಲಿತರು ಒಳಗಾಗಿದ್ರು. ಇಲ್ಲಿ ದಲಿತರು ಉನ್ನತ ವರ್ಗದ ಜನರ ಸೇವೆಯನ್ನ ಮಾಡೋದಕ್ಕಾಗಿ ಮಾತ್ರ ಸೀಮಿತವಾಗಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ರು. ಅದಕ್ಕಾಗಿ ದಲಿತರಿಗೆ ಶಿಕ್ಷಣದ ಅರಿವು ಇರಲಿಲ್ಲ. ಯಾವಾಗ ದಲಿತರು ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು, ಆಗ ನಾವು ಮನುಷ್ಯರಿದ್ದೀವಿ, ನಮಗೂ ಸಹ ಸಮಾನತೆ ಬೇಕು ಅಂತ ದಲಿತ ಚಳುವಳಿ ಪ್ರಾರಂಭ ಆಗುತ್ತೆ. ಅಂಬೇಡ್ಕರ್ ಅವರು ಶಿಕ್ಷಣದ ಮಹತ್ವವನ್ನ ಸಾರಿ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಹೇಳುವಂತೆ ಶಿಕ್ಷಣ ಹುಲಿಯ ಹಾಲು ಇದ್ದಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅಂಬೇಡ್ಕರ್ ಅವರು ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಿದ್ದಾರೆ. ಇದು ನೇರವಾಗಿ 1 ಅಂಕಕ್ಕೆ ಪ್ರಶ್ನೆ ಆಗುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಮೂಕ ನಾಯಕ ಅನ್ನುವಂತ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಇದನ್ನು ಸಹ ನೇರವಾಗಿ 1 ಅಂಕಕ್ಕೆ ಪ್ರಶ್ನೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಅದೇ ರೀತಿ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅನ್ನುವಂತ ಜನಪ್ರಿಯವಾದಂತ ವಾಣಿಗಳನ್ನ ಹೇಳಿದ್ರು. ಹೀಗೆ ಅಂಬೇಡ್ಕರ್ ಅವರು ಶಿಕ್ಷಣದ ಕುರಿತು ದಲಿತರಲ್ಲಿ ಅರಿವನ್ನ ಮೂಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ದಲಿತರಲ್ಲಿ ಅರಿವನ್ನ ಮೂಡಿಸೋದಕ್ಕಾಗಿ ಕೆಲವು ಸಂಘಟನೆಗಳು ಪ್ರಾರಂಭ ಆಗ್ತವೆ. 1924ರಲ್ಲಿ ಬಹಿಷ್ಕೃತ ಹಿತಕರಣಿ ಸಭಾ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ. 1972ರಲ್ಲಿ ದಲಿತ ಪ್ಯಾಂಥರ್ಸ್ ಅನ್ನುವಂಥ ಚಳುವಳಿ ಪ್ರಾರಂಭವಾಗುತ್ತೆ. 1974ರಲ್ಲಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯನ್ನ ಪ್ರಾರಂಭ ಮಾಡ್ತಾರೆ. ಈ ಸಮಿತಿಗಳ ಮೂಲಕ, ಈ ಸಂಘಟನೆಗಳ ಮೂಲಕ ದಲಿತರಲ್ಲಿ ಶಿಕ್ಷಣದ ಬಗ್ಗೆ ಅರಿವನ್ನ ಮೂಡಿಸೋದಕ್ಕಾಗಿ ಪ್ರಯತ್ನಗಳು ನಡೀತಿದಾವೆ. ಇನ್ನು 5ನೇ ಅಂಶವನ್ನು ನೋಡಿದಾಗ ರಾಜಕೀಯ ಅಸಮಾನತೆ ಅಂತ ಇದೆ. ದಲಿತರು ರಾಜಕೀಯ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ದಲಿತರಿಗೆ ರಾಜಕೀಯ ಬಹಳ ದೂರವಾಗಿತ್ತು. ಎಲ್ಲಾ ಅಸಮಾನತೆಗಳಿಗೆ ರಾಜಕೀಯ ಅಧಿಕಾರವೇ ಕಾರಣ ಅಂತ ದಲಿತರಿಗೆ ಅರ್ಥ ಆಗ್ಬೇಕಾಗಿತ್ತು. ದಲಿತರ ರಾಜಕೀಯ ಅಧಿಕಾರ ಪಡೆಯೋದಕ್ಕಾಗಿ ಈ ದಲಿತ ಚಳುವಳಿ ಪ್ರಾರಂಭ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ರಾಜಕೀಯವಾಗಿ ಬಲಿಷ್ಠವಾದಂತವರು ಸಮಾಜದಲ್ಲಿ ಸಮಾನತೆಯನ್ನ ತರಬಹುದು ಅನ್ನುವಂಥದ್ದು ಇಲ್ಲಿ ನೋಡಬಹುದಾಗಿದೆ. ಅದಕ್ಕಾಗಿ ದಲಿತರು ರಾಜಕೀಯ ಹಕ್ಕನ್ನ ಪಡ್ಕೊಂಡು ತಮ್ಮ ಮೇಲೆ ಶತಮಾನಗಳಿಂದ ಆಗಿರುವಂತ ಅಸಮಾನತೆಯನ್ನ ತೊಡೆದು ಹಾಕೋದಕ್ಕಾಗಿ ಪ್ರಯತ್ನ ಪಡ್ತಿದ್ದಾರೆ. ಹೀಗೆ ದಲಿತ ಚಳುವಳಿ ಅನ್ನುವಂಥದ್ದು ಸಮಾಜದಲ್ಲಿ ದೊಡ್ಡ ಮಟ್ಟದ ಅಸಮಾನತೆಯನ್ನ ಸೃಷ್ಟಿ ಮಾಡಿತ್ತು. ನಿಸರ್ಗದ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಮಾನವ ಹುಟ್ಟುತ್ತಲೇ ಸಮಾನವಾಗಿರ್ತಾನೆ. ಎಲ್ಲರಿಗೂ ಜೀವಿಸುವ ಹಕ್ಕು ಇದೆ. ದಲಿತರು ಅಥವಾ ಉನ್ನತ ವರ್ಗದವರು ಅಂತ ಯಾವುದೇ ತಾರತಮ್ಯ ಪ್ರಕೃತಿ ನಮ್ಮ ಜೊತೆಗೆ ಮಾಡಿಲ್ಲ. ಅದಕ್ಕಾಗಿ ಎಲ್ಲರೂ ಸಹ ಸಮಾನತೆಯಿಂದ ಬದುಕಬೇಕಾಗಿರುವಂತ ಪರಿಸ್ಥಿತಿಗಳು ಇವತ್ತಿದಾವೆ. ಅದಕ್ಕಾಗಿ ಸಂವಿಧಾನದಲ್ಲಿ ಬಹಳಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದೆ. ಈ ದಲಿತ ಚಳುವಳಿಗೆ ಕಾರಣಗಳು ಅನ್ನುವಂಥದ್ದು ಪರೀಕ್ಷೆಗೆ ನೇರವಾಗಿ 5 ಅಂಕಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ವಿದ್ಯಾರ್ಥಿಗಳು ಇದಕ್ಕೆ ವಿಶೇಷ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿ ಸಂಪೂರ್ಣವಾಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು.